ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋವಿಂದರಾಜು ಒತ್ತಾಯಿಸಿದರು. ನಗರದಲ್ಲಿ ಶನಿವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಸ್ ದ್ವಾರಕನಾಥ್ ಅವರು ಅಲೆಮಾರಿ ಹಾಗೂ ಬುಡಕಟ್ಟು ಜನಾಂಗದ ಕ್ಷೇಮಾಭಿವೃದ್ಧಿಗೆ ಶ್ರಮವಹಿಸಿದ್ದಾರೆ. ಡಾಕ್ಟರ್ ಸಿಎಸ್ ದ್ವಾರಕನಾಥ್ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ, ಲೇಖಕರಾಗಿ ತಳ ಸಮುದಾಯಗಳ ಅಸ್ತಿತ್ವ ಮತ್ತು ಅಸ್ಥಿತೆಯಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ನಿರಂತರವಾಗಿ ಸಂಘಟನೆ ಮಾಡುತ್ತಾ ಬಂದಿದ್ದಾರೆ ಮತ್ತು ದ್ವಾರಕನಾಥ್ರವರು ವಕೀಲರಾಗಿ 4 ದಶಕಗಳಿಂದ ಎಷ್ಟೋ ದಿಕ್ಕಿಲ್ಲದ ಸಮುದಾಯಗಳಿಗಾಗಿ ಕಿರುಕಾಸು ಪಡೆಯದೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಿದ್ದಾರೆ. ದೇಶದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕತೆಗೆ ಹೆಸರುವಾಸಿಯಾಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಇಂದಿಗೂ ಪ್ರಮುಖ ಪತ್ರಿಕೆಗಳಲ್ಲಿ ತಿಳಿದುಕೊಳ್ಳಲಾಗದ ಸಮುದಾಯಗಳ ಕುರಿತು ಲೇಖನಗಳನ್ನು ಬರೆಯುವ ಮೂಲಕ ಧ್ವನಿ ಎತ್ತಿದ್ದಾರೆ ಎಂದರು. ಇದೀಗ ರಾಜ್ಯ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯ ಅಧ್ಯಕ್ಷರು, ಮುಖ್ಯ ವಕ್ತಾರರು ಮತ್ತು ಚುನಾವಣಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕಳೆದ ವಿಧಾನಸಭೆ ಮತ್ತು ಈಗಿನ ಲೋಕಸಭೆ ಚುನಾವಣೆಗಳಲ್ಲಿ ರಾಜ್ಯಾದ್ಯಂತ ಸುತ್ತಾಡಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಈವರೆಗೂ ಯಾವ ರಾಜಕಾರಣಿಯೂ ತಲೆ ಹಾಕದ ಅಲೆಮಾರಿಗಳು, ಆದಿವಾಸಿಗಳು ವಾಸಿಸುವ ಕಾಡು, ಕಾಲೋನಿ, ಕೇರಿ, ಹಟ್ಟಿ ಮುಂತಾದ ಪ್ರದೇಶಗಳಿಗೆ ಬಂದು ರಾಜಕೀಯ ಅರಿವು ಮೂಡಿಸಿ ಸಮುದಾಯಗಳ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹಾಕಿಸಲು ಜಾಗೃತಿ ಮೂಡಿಸಿದ್ದಾರೆ ಮತ್ತು ಆದಿವಾಸಿ ಅಲೆಮಾರಿಗಳ ಕುರಿತು ಸಾವಿರಾರು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. 10 ಪುಸ್ತಕಗಳನ್ನು ಹೊರತಂದಿದ್ದಾರೆ ಎಂದರು. ಇಷ್ಟೆಲ್ಲ ಕಾಳಜಿ, ಜ್ಞಾನ, ಪಾಂಡಿತ್ಯ, ಸಂವಿಧಾನದ ಅರಿವು ಉಳ್ಳಂತಹ ದ್ವಾರಕನಾಥ್ರವರು ಶೋಷಿತ ಸಮುದಾಯಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ನಲ್ಲಿ ಇರಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಆದ್ದರಿಂದ ಹಿಂದುಳಿದ ವರ್ಗದ ಆಶಾಕಿರಣವಾದ ತಾವು ದಯಮಾಡಿ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ತಿಗೆ ನಮ್ಮ ನಿರ್ದೇಶನ ಮಾಡಬೇಕೆಂದು ಮನವಿ ಮಾಡಿದರು. ಬಹಳಷ್ಟು ಸೌಲಭ್ಯಗಳಿದೆ. ಯಾಕೆಂದರೆ ಸರ್ಕಾರದ ಏನೇ ಯೋಜನೆಗಳು ಬಂದರೂ ಕೂಡ ಅವರಂತಿಷ್ಟಂತೆ ಅಷ್ಟೇ. ಹಾಗಾಗಿ ಕಳೆದ 40 ವರ್ಷಗಳಿಂದ ಮೊನ್ನೆ ಸಿಎಸ್ ದ್ವಾರಕನಾಥ್ ಅವರು ಹಿಂದೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದಂಥವರು, ಹಾಗೆ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿರೋ ಕೆಲಸ ನಿರ್ವಹಿಸ್ತಕ್ಕಂಥ ಸಿಎಸ್ ದ್ವಾರಕನಾಥ್ ಅವರಿಗೆ ಆಗಿದ್ದಾರೆ. ಅವರು ಕಳೆದ 2-3 ದಶಕಗಳಿಂದ ಅಲೆಮಾರಿಗಳ ಪರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಅಲೆಮಾರಿಗಳ ಧ್ವನಿಯಾಗಿದ್ದಾರೆ. ನಮ್ಮ ಅಲೆಮಾರಿಗಳಲ್ಲಿ ವಿದ್ಯಾವಂತರು ಭಾಳ ಕಮ್ಮಿ, ಜೀವನದ ಮೂಲ ಸೌಲಭ್ಯಗಳು ಪಡ್ಕೊಳ್ಳೋದೇ ಕಷ್ಟ ಇದೆ. ಇವ್ರ ಪರವಾಗಿ 2-3 ದಶಕಗಳಿಂದ ಸಿಎಸ್ ದ್ವಾರಕನಾಥ್ ಅವರು ಧ್ವನಿಯಾಗಿ ನಮ್ಮ ಪರ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳ ಧ್ವನಿಯಾಗಿರ್ತಕ್ಕಂಥ ಸಿಎಸ್ ದ್ವಾರಕನಾಥ್ ಅವ್ರನ್ನ ವಿಧಾನ ಪರಿಷತ್ಗೆ ಎಮ್ಎಲ್ಸಿಯಾಗಿ ಸರ್ಕಾರ ನೇಮಕ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.